ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಕೆ ಹಂಪಿ ಅವರ ನಿರ್ದೇಶನದಲ್ಲಿ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ಮತ್ತೆ ರಚಿತಾ ರಾಮ್ ಅವರು ಹಾಗೆ ರಾಜ್ಬಿ ಶೆಟ್ಟಿ ಅವರು ಲೀಡ್ ಆಕ್ಟರ್ಸ್ ಆಗಿ ನಟಿಸಿರುವಂತ ಸಿನಿಮಾ. ಈ ಹಿಂದೆ ಜಡೇಶ್ ಕೆ ಹಂಪಿ ಅವರು ಕಾಟೇರ ಸಿನಿಮಾಗೆ ಕಥೆಯನ್ನ ಬರೆದಿದ್ರು. ಅದು ಸೂಪರ್ ಹಿಟ್ ಆಗಿದ್ದು ನಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಈ ಸಿನಿಮಾ ಕೂಡ ಕಾಟೇರದ ವೈಬ್ಸ್ ನ ನೆನಪು ಮಾಡುತ್ತಾ ಅಥವಾ ಈ ಸಿನಿಮಾನೇ ಬೇರೆ ಕಥೆನ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಡೈರೆಕ್ಟ್ ಆಗಿ ಇಲ್ಲಿನ ಸ್ಟೋರಿ ಒನ್ ಲೈನರ್ ಕಡೆ ನೋಡೋದಾದ್ರೆ 1980ನೇ ಇಸ್ವಿಯ ಆಸ್ಪಾಸಿನಲ್ಲಿ ನಡೆಯುವಂತ ಕಥೆ ಇದಾಗಿದ್ದು, ಆಗಿನ ಕಾಲದ ಜನರನ್ನ ಯಾವ ರೀತಿ ದುಡಿಸ್ಕೊಂಡು ಅವರಿಗೆ ತಕ್ಕದಾಗಿ ಕೂಲಿಯನ್ನ ಕೊಡ್ತಾ ಇರಲ್ಲ. ಹಾಗೆ ಕೂಲಿ ಜನರನ್ನ ಕೆಳದರ್ಜೆಯವರು ಅಂತ ಭಾವಿಸಿ ಅವರನ್ನ ತುಂಬಾ ಕೀಳಾಗಿ ನಡೆಸ್ಕೊಳ್ತಿರ್ತಾರೆ. ಅದೇ ಸಮಯದಲ್ಲಿ ಒಂದು ಜಮೀನಿನ ವಿಚಾರವಾಗಿ ನಡೆಯುವಂತ ಸಂಘರ್ಷ ಎಷ್ಟು ದೊಡ್ಡ ಕ್ರಾಂತಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಜಡೇಶ್ ಹಂಪಿಯವರು ತುಂಬಾ ಚೆನ್ನಾಗಿ ಕಥೆಯನ್ನ ಬರೆದಿದ್ದಾರೆ. ನನ್ನ ಪ್ರಕಾರ ಇದೊಂದು ಮಸ್ಟ್ ವಾಚ್ ಸಿನಿಮಾ ಆಗಿದ್ದು, ನೀವೇನಾದ್ರೂ ಇನ್ನೂ ಈ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಈಗಿರುವಂತ ಲಾಂಗ್ ವೀಕೆಂಡ್ ಅಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಅಂತ ಹೇಳ್ತಾ ಇಲ್ಲಿ ನನಗೆ ಪಾಸಿಟಿವ್ ಅನಿಸಿದ ಕೆಲವು ವಿಷಯಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ್ದು ವಿಜಯ್ ಕುಮಾರ್ ಸರ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್. ಅವರನ್ನ ನಾವು ಈ ಹಿಂದೆ ಸಖತ್ತಾಗಿ ಖಡಕ್ ಮಾಸ್ ಸಿನಿಮಾಗಳಲ್ಲಿ ಎಷ್ಟೋ ಬಾರಿ ನೋಡಿದೀವಿ. ಬಟ್ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಚೂಸ್ ಮಾಡಿ ಫುಲ್ ಮಾರ್ಕ್ಸ್ ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಎಷ್ಟೋ ವಿಭಿನ್ನ ರೀತಿಯ ಪಾತ್ರಗಳನ್ನ ಆಲ್ರೆಡಿ ಅವರು ಈಗಾಗಲೇ ಅಭಿನಯಿಸಿದ್ದಾರೆ. ಆದ್ರೆ ಒಂದು ತಾಯಿಯ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದು ನನಗಂತೂ ಪರ್ಸನಲಿ ತುಂಬಾ ಖುಷಿ ಆಯಿತು. ಹಾಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ನಮಗೆ ಕಾಮಿಡಿ ಆಕ್ಟರ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂತ ನಟ ಆಗಿದ್ದು, ಅವರು ಖಡಕ್ ವಿಲನ್ ಆಗಿ ಈ ಸಿನಿಮಾದಲ್ಲಿ ಫುಲ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ರಾಜ್ಬಿ ಶೆಟ್ಟಿ ಅವರು ಯಾವುದೇ ರೀತಿಯ ಪಾತ್ರವನ್ನು ನಿಭಾಯಿಸಬಲ್ಲರು ಅನ್ನೋದನ್ನ ಈ ಸಿನಿಮಾ ಮೂಲಕ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹಿರಿಯ ಕಲಾವಿದರಾದಂತ ಉಮಾಶ್ರೀ ಅವರು ಹಾಗೆ ಅಚ್ಯುತ್ ಕುಮಾರ್ ಅವರು ಹೀಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ತಾರಾಗಣನೆ ಈ ಸಿನಿಮಾದಲ್ಲಿದೆ. ಎಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯನ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಪಾಸಿಟಿವ್ ಪಾಯಿಂಟ್ ಬಂದು ನೈಟ್ ಸೀನ್ಗಳನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೈಟ್ ಅಲ್ಲಿ ಬರುವಂತ ಫೈಟ್ ಸೀನ್ಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿವೆ. ನಿಂಗವ್ವ ಅನ್ನುವಂತ ಸಾಂಗ್ ಅಂತೂ ಥಿಯೇಟರ್ ನಲ್ಲಿ ನೋಡ್ಬೇಕಾದ್ರೆ ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ತುಂಬಾ ಸಾಂಗ್ಸ್ ನ ಇಟ್ಟು ಬೋರ್ ಹೊಡಿಸದೇನೆ ಡೈರೆಕ್ಟ್ ಆಗಿ ಕಥೆಯ ಮೇಲೆ ಫೋಕಸ್ ಮಾಡಿದ್ದು ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇಂಟರ್ವಲ್ಗೂ ಮುಂಚೆ ಅಡವಿ ರಾಯ ಅನ್ನುವಂತ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿ ಥಿಯೇಟರ್ ನಲ್ಲಿ ಇಂಟರ್ವಲ್ ಪ್ಲಾಟ್ಗೆ ತುಂಬಾ ಹೆಲ್ಪ್ ಆಗೋ ತರ ಸೀನ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ವಿಜಯ್ ಕುಮಾರ್ ಸರ್ ಅವರು ಒಬ್ಬ ಮುಗ್ಧ ವ್ಯಕ್ತಿಯಾಗಿ ಮೃದು ಸ್ವಭಾವದವರಾಗಿ ಕಾಣಿಸ್ಕೊಂಡಿರ್ತಾರೆ. ಸಿಚುವೇಶನ್ ಅವ್ರನ್ನ ಹಿಂದಿನ ಒಬ್ಬ ಖಡಕ್ ಕೊಡಲಿ ರಾಚೆಯನ ರೂಪವನ್ನ ಬರೋ ಹಾಗೆ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತವೆ. ಅಲ್ಲಿಂದ ಸಿನಿಮಾ ತುಂಬಾ ಚೆನ್ನಾಗಿ ಟೇಕಪ್ ನ ತಗೊಳುತ್ತೆ ಅಂತ ಹೇಳ್ಬೋದು. ನಾವು ಜೀತ ಪದ್ಧತಿ ಅನ್ನೋದನ್ನ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಇಲ್ಲಿವರೆಗೆ ಓದಿದೀವಿ. ಆದ್ರೆ ಅದನ್ನ ಒಂದು ಕಥೆಯ ರೂಪದಲ್ಲಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಉಮಾಶ್ರೀ ಅವರ ಪಾತ್ರ ಚಿಕ್ಕದಾಗಿದ್ರು ಕೂಡ ಕಥೆಯ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ. ತಾಯಿ ಮತ್ತು ಮಗನ ಬಾಂಧವ್ಯವನ್ನ ತುಂಬಾ ಚೆನ್ನಾಗಿ ಉಮಾಶ್ರೀ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಹಿಂದೆ ಇದ್ದಂತ ಪಾಳೆಗಾರರು, ಜಮೀನ್ದಾರರು ಜನರನ್ನ ಯಾವ ರೀತಿಯಾಗಿ ತುಂಬಾ ಕೀಳಾಗಿ ನಡೆಸ್ಕೊಂತಿದ್ರು ಅನ್ನೋದನ್ನ ಕಥೆಯ ರೂಪದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಕ್ಷರದ ಮಹತ್ವ ಅಥವಾ ವಿದ್ಯೆಯ ಮಹತ್ವವನ್ನ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿದ್ಯೆ ಕಲ್ತಂತ ವ್ಯಕ್ತಿ ಸಂವಿಧಾನವನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಇನ್ನು ಹೇಳ್ತಾ ಹೋದ್ರೆ ತುಂಬಾ ಪಾಸಿಟಿವ್ ಪಾಯಿಂಟ್ಗಳು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನೋಡಿ ಆದ್ಮೇಲೆ ನನ್ನ ಸಜೆಷನ್ ಏನಂತಂದ್ರೆ, ನೀವು ಈ ಸಿನಿಮಾನ ಥಿಯೇಟರ್ ನಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಈ ಲಾಂಗ್ ವೀಕೆಂಡ್ ಅಲ್ಲಿ ಒಮ್ಮೆ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಇಷ್ಟೆಲ್ಲ ಪಾಸಿಟಿವ್ ಹೇಳ್ತಿದೆಯಲ್ಲ, ನೆಗೆಟಿವ್ಸ್ ಇಲ್ವಾ ಗುರು ಅಂತ ಕೇಳಿದ್ರೆ ಇಲ್ಲಿ ನನಗೆ ತೊಂದರೆ ಕೊಟ್ಟಂತ ಯಾವುದೇ ನೆಗೆಟಿವ್ ಪಾಯಿಂಟ್ಗಳು ಈ ಸಿನಿಮಾದಲ್ಲಿ ನನಗೆ ಕಂಡು ಬಂದಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಕತೆ ನಮಗೆ ಪ್ರೆಡಿಕ್ಟೇಬಲ್ ಆದ್ರೂ ಕೂಡ ನಾವು ಈ ಕಥೆಯಿಂದ ಡಿಸ್ಟರ್ಬ್ ಆಗಲ್ಲ. ಹಾಗಾಗಿ ಅದನ್ನ ನೆಗೆಟಿವ್ ಅಂತ ಹೇಳೋಕ್ಕೂ ಆಗಲ್ಲ. ಇನ್ನು ಬೇರೆ ಯಾವ ನೆಗೆಟಿವ್ ಪಾಯಿಂಟ್ಸ್ಗಳು ಈ ಸಿನಿಮಾದಲ್ಲಿ ನನಗೆ ಕಂಡು ಬಂದಿಲ್ಲ. ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದೊಂದು ಗ್ರೇಟ್ ವಾಚ್ ಸಿನಿಮಾ ಆಗಿದ್ದು ನೀವು ಥಿಯೇಟರ್ ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಕತೆ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಚೆನ್ನಾಗಿದೆ, ಹಾಗೆ ಎಲ್ಲ ಆಕ್ಟರ್ಗಳ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ.
ಥಿಯೇಟರ್ ಅಲ್ಲಿ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರ್ಲಿ ಅಂತ ಹೇಳ್ತಾ, ಇನ್ನು ಯಾರಾದ್ರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು.